ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ, ಬಹಳ ಜನ ಬೆಂಗಳೂರಿನಿಂದ ಬಂದಿದ್ದಾರೆ, ಮುಂಬೈಯಿಂದ ಬಂದಿದ್ದಾರೆ, ದುಬೈಯಿಂದ ಬಂದಿದ್ದಾರೆ. ಅವರೆಲ್ಲ ಕೂಡ ನನಗೆ ಅವರ ಅನೇಕರು ಪರಿಚಯ ಇದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಈ ದೇವಿಯ ಆಕರ್ಷಣೆ ಯಾವ ರೀತಿ ಸೆಳೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಈಗ ನಾವು ಯಾವ್ದಾದ್ರು ಊರಿಗೆ ಹೋದ್ರೆ ನಾವು ಗ್ರಾಮ ದೇವತೆ ಏನು ಅಂತ ನಾವು ಕೇಳ್ತೇವೆ. ಆ ಊರಿನ ಗಂಡಸಿನ ದೇವರ ಹೆಸರು ನಾನು ಕೇಳುದಿಲ್ಲ. ಎಷ್ಟೋ ಊರಲ್ಲಿ ಬಸವಣ್ಣ ಇರ್ತಾರೆ, ಇಲ್ಲ ಬಸವೇಶ್ವರ ಇರ್ತಾರೆ, ಇನ್ನೊಂದು ಯಾವುದೋ ಒಂದು ಗಂಡು ದೇವರಿದ್ರು ಕೂಡ, ಈಶ್ವರ ಇದ್ರು ಕೂಡ ಆ ಗ್ರಾಮ ದೇವತೆ ಏನು ಅಂತ ಕೇಳ್ತೇವೆ. ಈಗ ವೆಂಕಟೇಶ್ವರನ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ, ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ಹಂಗೆ ಮೊದಲು ಹೆಣ್ಣು ಆಮೇಲೆ ಗಂಡು. ನಾವು ಗಣೇಶನ ಹಬ್ಬ ಮಾಡ್ತೇವೆ. ಆ ಗಣೇಶನ ಹಬ್ಬ ಮಾಡಕ್ಕೆ ಮುಂಚಿತವಾಗಿ ಗಣೇಶನ ಮದುವೆ ಆಗಲಿಲ್ಲ, ಮೊದಲು ಗೌರಿ ಪೂಜೆ ಮಾಡಿಬಿಟ್ಟು ಗೌರಿ ಹಬ್ಬ ಮಾಡಿಬಿಟ್ಟು ಆಮೇಲೆ ಗಣೇಶನ ಮಾಡೋಣ. ಹಂಗೆ ಈ ದೇಶದ ಆಸ್ತಿ ನಮ್ಮ ಭೂಮಿಗೆ ನಮ್ಮ ಮಾತೃಭೂಮಿ ಅಂತ ಕರಿತೀವಿ. ತಂದೆ ಇವತ್ತು ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ನಾವು ಶಾಲೆಗೆ ಸೇರಿಸ್ತೀವಿ. ಯಾರು ಕೂಡ ನಿಮ್ಮ ತಂದೆ ಭಾಷೆ ಏನು ಅಂತ ಕೇಳೋದಿಲ್ಲ, ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ. ಹಂಗೆ ತಾಯಿಯ ಸ್ವರೂಪಿ ಈ ದೇವಿ. ಈ ದೇವಿಯ ದರ್ಶನ ಮಾಡಿಕೊಳ್ಳಿಕ್ಕೆ, ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಈ ದೇವಿ ಅವಕಾಶ ಮಾಡಿಕೊಟ್ರು. ನಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಈ ಪುಣ್ಯ ನಮಗೆಲ್ಲ ಸಿಕ್ಕಿದೆಯಲ್ಲ, ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಮಾನವೀಯತೆಯಲ್ಲಿ ನಾವೆಲ್ಲ ತಲೆಯನ್ನ ನಾವು ಬಾಗಬೇಕಾಗಿದೆ. ಧರ್ಮ ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ಧರ್ಮೋ ರಕ್ಷತಿ ರಕ್ಷತ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಧರ್ಮ ನಾವು ಕಾಪಾಡಬೇಕು. ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ, ಹಣ್ಣು ತೆಗೆದುಕೊಳ್ತದೆ, ಕೋಳಿನೂ ತೆಗೆದುಕೊಳ್ತದೆ, ಕುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಇಲ್ಲಿ ನಡೆಸಿರುವಂತ ಕೆತ್ತನೆ ಯಾರು ಮಾಡಿದ್ದಾರೆ, ಶಿಲೆ ಕೆಲಸ ಯಾರು ಮಾಡಿದ್ದಾರೆ, ಯಾರು ದಾನ ಮಾಡಿದ್ದಾರೆ, ನಿಜವಾಗ್ಲೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ಒಂದು ಸಂಪೂರ್ಣವಾದಂತ ನಂಬಿಕೆ ನನಗೆ ಇವತ್ತು ಕಾಣ್ತಾ ಇದೆ. ನಾನು ಇವತ್ತು ಭಕ್ತಿಗೆ ಇಲ್ಲದೆ ಯಾವ ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಳ್ಳೆಯ ಮನಸ್ಸಿನಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ, ಲಕ್ಷಾಂತರ ಜನ ಭಕ್ತಾದಿಗಳು ಈ ದೇವಸ್ಥಾನ ದೇವಾಲಯಕ್ಕೆ ಬಂದು ದೇವಿಯ ಅನುಗ್ರಹವನ್ನು ಪಡ್ಕೊಳ್ತಾರೆ ಎಂದು ಕೂಡ ನಾನು ತಿಳಿದಿದ್ದೇನೆ. ಮತ್ತೊಂದು ದಿನ ಈ ಗಲಾಟೆ ಇಲ್ಲದಾಗ ಬಂದು ನನಗೆ ಈ ಶಿಲೆ ಕೆತ್ತನೆ ಏನ್ ನಡೆದಿದೆ, ಈ ಮರದ ಕೆತ್ತನೆ ಏನ್ ನಡೆದಿದೆ, ನಮ್ಮ ಬಿಜಾಪುರದಿಂದ ಏನು ನಮ್ಮ ಕಲ್ಲು ಕೆಂಪು ಕಲ್ಲು ಏನು ಇವತ್ತು ಬಂದು ಬಹಳ ಜನ ಸ್ನೇಹಿತರು ಆ ಕಲ್ಲೆಲ್ಲ ಇಲ್ಲಿ ಕಳಿಸಿ ಬಹಳ ಉತ್ತಮವಾದಂತ ಈ ಒಂದು ಆಧುನಿಕವಾದಂತ ಈ ಶಿಲೆ ಕೆತ್ತನೆಯಲ್ಲಿ ಇವತ್ತು ಮಾಡಿ ನಿಜವಾಗ್ಲೂ ಒಂದು ಇತಿಹಾಸಕ್ಕೆ ಸೃಷ್ಟಿ. ಇದೊಂದು ದೊಡ್ಡ ಟೂರಿಸಂ ಪ್ಲೇಸ್ ಆಗಿ ಭಕ್ತರಿಗೂ ಭಗವಂತರಿಗೂ ಈ ದೇವಿಯ ಅನುಗ್ರಹವನ್ನ ವ್ಯವಹಾರ ಮಾಡುವಂತ, ಹೆಂಗೆ ನಾವೆಲ್ಲ ಚಾಮುಂಡೇಶ್ವರಿಗೆ ಹೋಗ್ತೇವೆ ಹಂಗೆ ಈ ರಾಜ್ಯದ ದೇವತೆ ಅಂತೇಳಿ, ಹಂಗೆ ಈ ನಾಡಿನಲ್ಲಿ ಈ ಭಾಗದಲ್ಲಿ ಈ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಬಂದು ಅನುಗ್ರಹಿಸಲಾಗಿ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದಿನ ಮತ್ತೊಂದಿನ ನಾನು ನಿಮ್ಮನ್ನೆಲ್ಲ ದೇವಿ ಅನುಗ್ರಹವನ್ನ ಪಡೆಯಲಿಕ್ಕೆ ಇನ್ನೊಂದಿನ ನಾನು ಬಂದು ಹೋಗ್ತೇನೆ. ಭಗವಂತ ನಿಮ್ಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸಿ. ಇನ್ನ ಬಹಳ ವಿಚಾರ ಇದೆ, ನಾನಿನ್ನ ಅನೇಕ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಮುಂದಕ್ಕೆ ನನ್ನ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ, ಒಳ್ಳೆ ಮನಸ್ಸಿನಿಂದ ಇಷ್ಟು ಭಕ್ತಿ ಸಾಗರದಿಂದ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ. ಇದೇ ನಮ್ಮೆಲ್ಲರ ಭಾಗ್ಯ. ಎಲ್ಲರಿಗೂ ಶುಭವಾಗಲಿ. ಆಮೇಲೆ ಯಾರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ನೀವು ಹಣ ಕೊಡದೇವರೂ ಚಿಂತೆ ಇಲ್ಲ, ಆದ್ರೆ ಮನಃಶುದ್ಧಿಯಿಂದ ಬಂದು ಸೇವೆ ಮಾಡಿದಾರಲ್ಲ, ಇದೂ ದೊಡ್ಡ ಸೇವೆನೆ. ಇದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.